ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆಯೇ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬ್ಲಾಗನ್ನು ಶುರು ಮಾಡೋಣ. ನೈಟು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮನೆ ಮುಂದೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಾತ್ರಿಯೇ ನಾನು ಕೆಲವೊಂದು ಸಲ ನೈಟೇ ಎಲ್ಲನೂ ಕೂಡ ಕೆಲಸ ಮಾಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಕೂಡ ಈ ರೀತಿ ಮಾಡಿದ್ದೀನಿ. ತುಂಬ ಸ್ಟ್ರೆಸ್ ಆಯಿತು ಅಂದಾಗ ಬೆಳಗ್ಗೆ ಮಾಡ್ಕೊತೀನಿ. ತೀರಾ ಪರವಾಗಿಲ್ಲ, ನಾನು ಮಾಡ್ಬೋದು, ಬೆಳಗ್ಗೆ ಇನ್ನೂ ಕೆಲಸಗಳು ಜಾಸ್ತಿ ಅನ್ನುವಾಗ ನೈಟು ನಾನು ಕೆಲಸಗಳನ್ನ ಮಾಡ್ಕೊಳ್ತೀನಿ. ಕಸ ಗುಡಿಸಿ ನೀರು ಹಾಕಿ ಈ ರೀತಿ ರಂಗೋಲಿನ ಇಟ್ಟಿದ್ದೀನಿ. ಅದಾದ ನಂತರ ಪಾತ್ರೆನೂ ಕೂಡ ಬೆಳಗಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಬಟ್ಟೆಗಳೆಲ್ಲನೂ ಕೂಡ ತೊಳೆದು ಹಾಕಿದ್ದೀನಿ, ಒಣಗಾಕಿದ್ದೀನಿ ಸ್ವಲ್ಪ ಮಟ್ಟಿಗೆ. ಇನ್ನೂ ಸ್ವಲ್ಪ ಹಾಗೆಯೇ ಕಟ್ಟೆ ಮೇಲೆ ಇಟ್ಟಿದ್ದೀನಿ, ಬೆಳಗ್ಗೆ ಒಣಗಾಕ್ತೀನಿ. ಇನ್ನು ಬೆಳಗ್ಗೆ ಅಂದರೆ ಸ್ವಲ್ಪ 2 ದಿನದ ಬ್ಲಾಗನ್ನು ನಾನು ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲ ಇದನ್ನು ಮಿಕ್ಸ್ ಮಾಡಿ ಹಾಕೋಕ್ಕೆ ಹೋದರೆ ಅದು ಸೆಟ್ ಆಗಲ್ಲ. ಹಂಗಾಗಿ ಕೆಲವೊಂದೊಂದು ಬ್ಲಾಗನ್ನು 2 ದಿನದ್ದು, 1 ದಿನದ್ದು, 3 ದಿನದ ಬ್ಲಾಗನ್ನು ಒಂದೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಕಡೆ ಹಾಲು ಕೂಡ ಕಾಯಕ್ಕಿಟ್ಟಿದ್ದೀನಿ, ಇನ್ನೊಂದು ಕಡೆ ಟೀ ಕೂಡ ಕಾಯಕ್ಕಿಟ್ಟಿದ್ದೀನಿ. ಇದನ್ನು ಎಲ್ಲ ಆದಮೇಲೆ ತಿಂಡಿ ಪಂಡಿ ರೆಡಿ ಮಾಡಿಬಿಟ್ಟು ಮಿಕ್ಕಿದ ಕೆಲಸಗಳನ್ನ ನೋಡ್ಕೋಬೇಕು. ಫಸ್ಟು ಕಾಫಿ ಟೀ ಮೇಯ್ನ್ ಅಲ್ವಾ, ಸೊ ಹಾಗಾಗಿ. ಮತ್ತು ಇನ್ನು ನೆಕ್ಸ್ಟ್ ಡೇ ಬ್ಲಾಗು ಇದು ನೀವು ನೋಡ್ತಾ ಇರ್ಬೋದು. ಆವತ್ತಿನ ಬ್ಲಾಗು ಅಷ್ಟೇ ನಾನು ಶೂಟ್ ಮಾಡಿದ್ದು. ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗು ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಬೆಳಗ್ಗೆ ಎದ್ದಾಗ ವಾತಾವರಣ ನೋಡ್ತಾ ಇರ್ಬೋದು. ಮನೆ ಮುಂದೆ ಒಂದು ಸಣ್ಣ ರಂಗೋಲಿ ಹಾಕಿ ಅದಕ್ಕೆ ಸ್ವಲ್ಪ ನಾನು ಏನೋ ನೋಡಿದೆ, ಹಿಂದೆಗಡೆ ನಾವು ಏನದು ಬ್ಯಾಂಗ್ಳೂರಲ್ಲಿ ರಂಗೋಲಿ ಪುಡಿ, ಆಮೇಲೆ ಕಲರ್ಸು, ಅದಾದಮೇಲೆ ಇನ್ನೊಂದು ಇಟ್ಟಿಗೆ ಪುಡಿನ, ಅದು ಕೆಮ್ಮಣ್ಣು, ಅದು ಎಲ್ಲ ಇತ್ತಲ್ವ. ಸರಿ ಆಯಿತು, ಕೆಮ್ಮಣ್ಣು ಒಂದು ಸತಿ ಹಾಕ್ಬಿಟ್ಟು ರಂಗೋಲಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹೆಂಗಿರುತ್ತೆ ನೋಡೋಣ ಶೇಪು ಅಂತ ಮಾಡಿದೆ. ಅಂದರೆ ರಂಗೋಲಿ ಹಾಕಿದೆ, ಚೆನ್ನಾಗಿ ಬಂತು. ಅದು ನೋಡ್ತಾ ಇರ್ಬೋದು. ತೀರಾ ಅಷ್ಟೇನು ಅಟ್ರ್ಯಾಕ್ಟಿವ್ ಆಗಿ ಏನು ಕಾಣಿಸ್ತಾ ಇರಲಿಲ್ಲ, ಬಟ್ ಪರವಾಗಿಲ್ಲ. ಈ ರೀತಿ ಒಂದು ಸಣ್ಣದಾಗಿ ಬಾಕ್ಸ್ ರಂಗೋಲಿನ ಬಿಡಿಸಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಹುಡುಗರು ಗೊತ್ತಲ್ಲ, ಅದ್ರ ಮೇಲೆ ಕಾಲು ಇಕ್ಕೋದು ಅಳಿಸೋದು, ಕಾಲು ಇಕ್ಕೋದು ಅಳಿಸೋದು, ಅದ್ರ ಮೇಲೆ ಡ್ಯಾನ್ಸ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತವೆ. ಆಗಿನ ಇದರಲ್ಲಿ ಎಲ್ಲ ಸುಮ್ಮನೆ ರಂಗೋಲಿ ಹಾಕಿದ್ದು ವೇಸ್ಟು ಅನ್ನೋ ಥರ. ಮಕ್ಕಳಿಗೆ ಅವಕ್ಕೆ ಆದಂಥ ಪರಿಜ್ಞಾನ ಬರೋವರೆಗೂ ಏನಾಗುತ್ತೆ ಅಂತಂದರೆ, ನಾವು ಹೇಳ್ದಂಗೆ ಕೇಳಲ್ಲ. ಅದು ಅಳಿಸ್ಬಾರ್ದು, ಅದು ಹೂವು, ಬಾಗಿಲಲ್ಲಿಟ್ಟಿರೋದು, ಬಾಗಿಲು ಹೊಸ್ಲು ಲಕ್ಷ್ಮೀ ಸ್ವರೂಪ, ಅವು ಎಲ್ಲ ಅರ್ಥ ಆಗೋವರೆಗೂ ಮಕ್ಕಳು ಅವೆಲ್ಲ ಮಾಡೇ ಮಾಡ್ತವೆ, ಏನು ಮಾಡೋಕ್ಕಾಗಲ್ಲ. ಹಾಗೆಯೇ ನೀರಂಡೆಗೆ ಕೂಡ ಉರಿ ಹಾಕಿದ್ದೀನಿ, ನೀರು ಕಾಯ್ತಾ ಇದೆ. ಪ್ರತಿನಿತ್ಯ ನೀರಂಡೆಗೆ ಉರಿ ಹಾಕ್ತೀವಿ. ಅಟ್ಲೀಸ್ಟ್ ಅವನಿಗೆ, ದೊಡ್ಡವನಿಗೆ ಮೈ ತೊಳೆದು ಯೂನಿಫಾರ್ಮ್ ಹಾಕಿ ಕಳಿಸ್ಬೇಕಲ್ವ, ಹಂಗಾಗಿ. ಈಗ ಬಸ್ಸಿಗೆ ಅಂದರೆ ಹೊರಟೆ ಕೆಲಸಕ್ಕೆ. ನೋಡ್ತಾ ಇರ್ಬೋದು, ನಂದು ರೋಟೀನ್ ಇದೇ ರೀತಿ ಇರುತ್ತೆ. ಹಾಗೆಯೇ ನಿಮಗೆ ಮೇಯ್ನ್ ಇಂಪಾರ್ಟೆಂಟು, ಇವರು ಬಂದು ನಮ್ಮ ಅರಸೀಕೆರೆ ಸಬ್ಸ್ಕ್ರೈಬರ್ಸು. ಇವ್ರು ನನಗೆ 2 ಸಲ ಸಿಕ್ಕಿದ್ದಾರೆ. ಇದು ಸಿಕ್ಕಿದಾಗ ವೀಡಿಯೋ ಮಾಡಿಕೊಂಡಾಗ ಫಸ್ಟು ಟೈಮ್ ಇದು. ನಂದು ಕ್ಯಾಮ್ರಾ ಕ್ಲಾರಿಟಿ ಬೇರೆ ಹಾಳಾಗಿದೆಯಾ, ಹಂಗಾಗಿ ಅದು ಸರಿಯಾಗಿ ಬರ್ತಾ ಇರಲಿಲ್ಲ. ನಾನು ಪರ್ಮಿಷನ್ ಕೇಳಿ ಅವ್ರ ಹತ್ರ ನಾನು ಫೋಟೋ ವೀಡಿಯೋ ಯೂಟ್ಯೂಬಲ್ಲಿ ಹಾಕ್ಬೋದಾ ಅಂತ ಕೇಳಿಬಿಟ್ಟೆ ನಾನು ಪರ್ಮಿಷನ್ ತಗೊಂಡು ನಾನು ವೀಡಿಯೋನ ಮಾಡಿದೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ನಾನು ಅವ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಓಕೆ ತಗೊಳ್ಳಿ ಅಕ್ಕ ಅಂತಂದರು. ಈ 2 ಸಲ ಸಿಕ್ಕಿದ್ದಾರೆ ಅವರು. ಹಾಗೆಯೇ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ತೊಗೊಂಡೆ. ಅವ್ರ ನೇಮ್ ಬಂದು ಸ್ಪಂದನ ಅಂತ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ನನ್ನ ಅರಸೀಕೆರೆಯಲ್ಲಿ ಕಂಡಿಡ್ದು ಮಾತಾಡ್ಸಿರೋದಕ್ಕೆ. 2 ಸಲ ಸಿಕ್ಕಿದ್ದಾರೆ. ಸೆಕೆಂಡ್ ಟೈಮ್ ಫೋಟೋ ಏನು ಕ್ಲಿಕ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನೂ ಫಸ್ಟ್ ಟೈಮ್ ತೊಗೊಂಡಿದ್ದೆ ನಾನು, ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ, ಸೊ ಹಾಗಾಗಿ. ಹಾಗೆಯೇ ನನ್ನ ಮಗನಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಈ ರೀತಿ ಒಂದು ಏನು ಮಾಡಲ್ ಥರ, ಅಂದರೆ ಡ್ರಾಯಿಂಗ್ ಬಿಡಿಸ್ಬಿಟ್ಟು ಗ್ರೂಪಿಗೆ ಸೆಂಡ್ ಮಾಡಬೇಕು ಅಂತ ಹೇಳಿದರು. ಹಂಗಾಗಿ ನಾನು ಈ ರೀತಿ ಡ್ರಾ ಮಾಡಿಬಿಟ್ಟು ಗ್ರೂಪಿಗೆ ಸೆಂಡ್ ಮಾಡಿದ್ದೆ. ಯಾವ ರೀತಿ ಚೆನ್ನಾಗಿ ಬಿಡಿಸಿದ್ದೀನ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸಾರಿ, ಕಮೆಂಟ್ಸ್ ಎಲ್ಲ ಆಫ್ ಮಾಡಿರ್ತೀನಿ, ಮಾಡೋಕ್ಕೆ ಹೋಗಬೇಡಿ. ಇನ್ನು ಮನೆಯಲ್ಲಿ ಎಲ್ಲ ನೆಲ ಎಲ್ಲ ಒರೆಸಿ ನೆಕ್ಸ್ಟ್ ಡೇ ದಿನ ನೀರು ಎಲ್ಲನೂ ಕೂಡ ಹಿಡ್ದಿದ್ದೆ. ಹಾಗೆಯೇ ಹುಡುಗ್ರು ಏನು ಮಾಡ್ತವೆ ಅಂದರೆ, ಗ್ಲಾಸ್ ತೊಗೊಂಬಿಟ್ಟು ಕೊಡದಲ್ಲೆಲ್ಲ ಎಜ್ಜಿ ಗಲೀಜು ಮಾಡ್ತಾ ಇರ್ತವೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಈ ರೀತಿ ನಾನು ಒಂದು, ಅಂದರೆ 5 ರೂಪೀಸ್ ಕಾಯಿನ್ ಹಾಕಿದ್ರೆ ನೀರು ಬರುತ್ತಲ್ಲ ಬಾಟಲು, ಆ ಥರ ಇಟ್ಬಿಟ್ಟು ಸ್ಟೂಲ್ ಮೇಲೆ ನೆಲ್ಲಿಲಿ ಆನ್ ಮಾಡಿಕೊಂಡು ನೀರನ್ನ ಕುಡೀಲಿ ಅಂತ ಈ ರೀತಿ ಐಡಿಯಾನ ಮಾಡಿಕೊಂಡೆ.
ಹೇಗಿದೆ, ನೀಟಾಗಿ ಅಡುಗೆ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಲಲ್ಲಿ ಮಾಮೂಲಿ ಇದ್ದಿದ್ದೆ ನೋಡಿ, ನಾನೇನೇ ಎಷ್ಟೇ ಕ್ಲೀನ್ ಮಾಡ್ಕೊಂಬಂದ್ರೂ ಫುಲ್ಲು ಈ ರೀತಿ ಗಲೀಜು ಮಾಡಿರ್ತವೆ ಹುಡುಗರು. ಮಕ್ಕಳಿರೋ ಮನೇಲಿ ಹಂಗೆ ಹೇಳ್ರಿ. ಹಾಗೆಯೇ ಇಲ್ಲೂ ಕೂಡ ಒಂದು ಟೇಬಲ್ನ ತಂದಿಕ್ಕಿದ್ದೀನಿ. ಅದು ನಿಮಗೆ ಗೊತ್ತಿರ್ಬೋದು, ಇದನ್ನು ಲಕ್ಷ್ಮಿ ಕೂರ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೆ. ಇವಾಗ ಮಕ್ಕಳು ಬಟ್ಟೆ ಎಲ್ಲನೂ ಕೂಡ ಇಲ್ಲೇ ಇಡೋಣ ಅಂತ ಅಂದ್ಬಿಟ್ಟು ಡೈಲಿ ಯೂಸ್ಗೆ ಚಡ್ಡಿ, ಶರ್ಟು ಇವೆಲ್ಲನೂ ಕೂಡ ಒಂದು ತಗೊಳಕ್ಕೆ ಹೋದರೆ ಒಂದೆಲ್ಲನೂ ಕಿತ್ತಾಕ್ದಂಗೆ ಆಗೋದು. ಸೊ ಹಂಗಾಗಿ ಎಲ್ಲನೂ ಕೂಡ ಅಲ್ಲೇ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಟೊಮೊಟೊ ಗೊಜ್ಜನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ರೈಸ್ ಕೂಡ ಇಟ್ಟಿದ್ದೀನಿ, ಟೊಮೊಟೊ ಗೊಜ್ಜು ರೈಸು. ಇವಾಗ ಅದನ್ನೇ ನಮ್ಮ ಹುಡ್ಗನ ಬಾಕ್ಸಿಗೂ ಕೂಡ ಹಾಕ್ತೀನಿ. ಕೆಲವೊಂದೊಂದು ಸತಿ ಮ್ಯಾಗಿ ಅಪರೂಪ, ಜಾಸ್ತಿ ಏನಿಲ್ಲ, ಮ್ಯಾಗಿ ಹಾಕ್ತೀನಿ ಅಪರೂಪಕ್ಕೆ ಒಂದ್ಸತಿ. ಇನ್ನು ಮಿಕ್ಕಿದಂಗೆ ಚಪಾತಿ, ಚಿತ್ರಾನ್ನ ಈ ರೀತಿ ಎಲ್ಲನೂ ಕೂಡ ಹಾಕ್ತೀನಿ. ಬಟ್ಟೆ ಮಡಗ್ತಾ ಇದ್ದೆ, ಅದೇ ಹೇಳಿದ್ನಲ್ಲ ಆ ಟೇಬಲ್ ಮೇಲೆ ಇಡೋಣ ಅಂತ ಅಂದ್ಬಿಟ್ಟು. ಅದಾದ ನಂತರ ಇದು ಸಂಜೆ ಹಂಗೆ ಸ್ವಲ್ಪ ಅಡುಗೆ ಎಲ್ಲನೂ ರೆಡಿ ಮಾಡಬೇಕಾಗಿತ್ತು. ಹುಡುಗ್ರಿಗೆ ಏನು ಮಾಡಿದೆ, ಸೈಲೆಂಟಾಗಿ ಕೂತ್ಕೊಳ್ಳೋದಕ್ಕೆ ಕ್ರಯಾನ್ಸು, ಆಮೇಲೆ ಕ್ರಯಾನ್ಸ್ ಅಂತೀನಿ, ಇದು ಪೇಂಟಿಂಗ್ ಬರುತ್ತಲ್ಲ ಅದನ್ನು ಕೊಟ್ಟಿದ್ದೆ ನಾನು. ಅವನ್ನ ಹೆಂಗಾದರೂ ಬಳ್ಕೊಳ್ರಿ, ಹೆಂಗಾದರೂ ಪೇಪರಿಗೆ ಬಳ್ಕೊಂಡು ಕೂತ್ಕೊಳ್ರಿ ಅಂತ. ಅದಕ್ಕೆ ನೋಡಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಳ್ಕೊಂಡವೆ. ನಮ್ಮ ಚಿಕ್ಕವನಂತೂ ಅದನ್ನು ತಗೊಂಡೋಗಿ ಲಿಪ್ಸ್ಟಿಕ್ಕು, ನಾನು ಹಚ್ಕೊಳ್ಳೋದು ನೋಡಿಬಿಟ್ಟು ಲಿಪ್ಸ್ಟಿಕ್ಕು ಅಂತ ಅವನು ಇದಕ್ಕೆ ತುಟಿಗೆಲ್ಲನೂ ಕೂಡ ಹಚ್ಕೊತಾ ಇದ್ದ. ನೋಡಿ ಮಕ್ಕಳು ನಮ್ಮನ್ನು ನೋಡಿ ಎಷ್ಟು ಕಲಿತವೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ವಿಡಿಯೋದಲ್ಲೂ ಒಂದ್ಸರಿ ತೋರಿಸಿದ್ದೀನಿ ನೋಡ್ರಿ, ಕ್ಯಾಪ್ಚರ್ ಮಾಡ್ಕೊಳ್ರಿ. ಲಿಪ್ಸ್ಟಿಕ್ಕು ರೆಡ್ ಕಲರ್ ಬಂತು ನೋಡಿ ಅಲ್ಲಿ ಪೇಂಟು, ಅದನ್ನು ಲಿಪ್ಸ್ಟಿಕ್ಕು ಅಂತ ಹಚ್ಕೊಳಕ್ಕೆ ಹೋಗ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ದಿನದ ಬ್ಲಾಗ್ ಇದು. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ನಲ್ವ, ಅದನ್ನು ಶೇರ್ ಮಾಡ್ತಾ ಇರೋದು. ಇನ್ನು ಆಯುಧ ಪೂಜೆ ಟೈಮಲ್ಲಿ ಇದಕ್ಕೆ ದಸರಾ ಇದರಲ್ಲಿ ಏನಾಗಿತ್ತು ಅಂತ ಅಂದರೆ, ದಸರಾದಲ್ಲ ದೀಪಾವಳಿ ಟೈಮಲ್ಲಿ ಸ್ವಲ್ಪ ಐಟಮ್ ಬೇಕಾಗಿತ್ತು. ಹಾಗಾಗಿ RMCಗೆ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ನಮ್ಮ ಮನೆಯವ್ರು ಕರ್ಕೊಂಬಂದಿದ್ರು. ಮನೇಲಿ ಫುಲ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಎಲ್ಲನೂ ಕೂಡ ತಗೊಂಡು ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಗಾಡಿಯಲ್ಲೇ ಬಂದಿದ್ವಿ. ನೋಡ್ತಾ ಇರ್ಬೋದು, ಎಲ್ಲ ಐಟಮ್ಸು ತಗೊಂಡ್ವಿ. ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಈರುಳ್ಳಿ ಇರಲಿಲ್ಲ, ತರಕಾರಿ ಇರಲಿಲ್ಲ ಮನೆಗೆ, ಪೂಜೆ ಮಾಡ್ಸೋಣ ಅಂತ ಬಾಳೆಹಣ್ಣು ತೊಗೊಂಡ್ವಿ. ಅದಾದ ನಂತರ ಸ್ವಲ್ಪ ಐಟಮು ಅಂತಂದರೆ ಮನೆಗೆ ಪ್ರತಿಯೊಂದು, ಅಂದರೆ ನಾವು ಡೈಲಿ ಪ್ರತಿನಿತ್ಯ ಯೂಸ್ ಮಾಡುವಂತಹ ಐಟಮ್ಸ್ಗಳು ಯಾವುವು ಇರಲಿಲ್ಲ. ಸೊ ಹಾಗಾಗಿ ಲಿಸ್ಟ್ ಬರ್ಕೊಂಡು ಹೋಗಿದ್ದೆ. ಆ ಲಿಸ್ಟಲ್ಲಿ ಇರೋವೆಲ್ಲನೂ ಕೂಡ ತಗೊಂಡು ಐಟಮ್ನ ಬರ್ತಾ ಇದ್ವಿ. ಹಾಗೆಯೇ ನಮ್ಮ ಮನೆಯವರು ನಮ್ಮ ದೊಡ್ಡವನಿಗೆ ಕಟ್ಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಹೋಗಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಕಾರಲ್ಲೇ ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆಯೇ ಇವತ್ತಿನ ಬ್ಲಾಗು ಇಷ್ಟೇ. ನಿಮ್ಗೇನಾದರೂ ಒಂಚೂರು ಆದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಎಲ್ಲ ಆಫ್ ಮಾಡಿರ್ತೀನಿ. ಎಷ್ಟು ಸತಿ ನನಗೆ ಅದನ್ನೇ, ಅಂದರೆ ಹೇಳ್ತಾ ಅದೇ ಪ್ರಾಕ್ಟೀಸ್ ಆಗಿದೆಯಲ್ಲ, ಅದೇ ಬಂದುಬಿಡುತ್ತೆ. ಇದು ನನ್ನ ಮಗ ವಿಡಿಯೋ ಮಾಡಿರೋದು. ಅವನಿಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಕೊಟ್ಟಿದ್ದರು. ಹಾಗಾಗಿ ಇದನ್ನು ನಾನು ಬರಿತಾ ಇದ್ದೆ, ಸ್ಕೆಚ್ ಆಗ್ತಾಯಿದ್ದೆ, ಅವನೇ ವಿಡಿಯೋನ ಮಾಡಿದ್ದ. ಓಕೆ, ಹೇಗೆ ಅನ್ನೋದನ್ನು ನೆಕ್ಸ್ಟು ಯಾವಾಗಲಾದ್ರು ಕಮೆಂಟ್ಸ್ ಆನ್ ಮಾಡಿದಾಗ ರಿಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.